ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರ ಆ ಒಂದು ಹೇಳಿಕೆ ಈಗ ರಾಜ್ಯದ ಕೆಲ ಬಿಜೆಪಿ ನಾಯಕರ ನಿದ್ದೆಯನ್ನು ಕೆಡಿಸಿಬಿಟ್ಟಿದೆ. ಕೆಲ ನಾಯಕರಿಗೆ ಈಗ ಬಹಳಷ್ಟು ಟೆನ್ಷನ್ ಆಗ್ತಿದೆ. ರಾಜ್ಯ ನಾಯಕರ ವಿಚಾರವನ್ನ ಬಿಟ್ಟಾಕಿ ನಾನು ದೆಹಲಿಯಲ್ಲಿ ಇದ್ದೇನಲ್ಲ ನೋಡ್ಕೊಂತೀನಿ ಅಂತ ಎಚ್.ಡಿ.ಕೆ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಅವರ ಈ ಹೇಳಿಕೆಯ ಬಳಿಕ ಬಿಜೆಪಿಯ ಕೆಲ ನಾಯಕರಿಗೆ ಪುಕ ಶುರುವಾಗಿದ್ರೆ ಕೆಲವರಿಗೆ ಡಬಲ್ ಖುಷಿಯಾಗಿದೆ. ಹೀಗಾಗಿ ಬಿಜೆಪಿಯಲ್ಲಿ ಮೈತ್ರಿಯ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ. JDS ಮತ್ತು ಬಿಜೆಪಿ ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರೋ 3-4 ಜನ ಮಾತಾಡೋದು ತಲೆಗಚ್ಚಬೇಡಿ. ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಇದೊಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡಿ. ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರ ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನೋ ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇವೆ. ಮೈತ್ರಿ ಬೇಡುವಂತೆ ಅನ್ನುವಂಥ ಮಾತುಗಳು ಕೆಲವೊಂದು ಭಾಗದಲ್ಲಿ ಕೇಳಿ ಬರ್ತಾ ಇದೆ. JDS ಡಬಲ್ ಡಿಜಿಟ್ ದಾಡುವುದು ಕಷ್ಟ ಅನ್ನೋ ರಿಪೋರ್ಟ್ ಇದೆ ಅನ್ನೋ ಮಾತು ಕೂಡ ಇದೆ. ಯಾಕಂದ್ರೆ ಮುಂದಿನ ಚುನಾವಣೆಗೆ ಬೇಡ, ಹೀಗಿರುವಾಗ ಮೈತ್ರಿ ಅವಶ್ಯಕತೆ ಇದೆಯಾ ಅನ್ನೋದಾಗೂ ಒಂದು ಬಣ ಮಾತಾಡ್ತಿದೆ. ರಾಷ್ಟ್ರೀಯ ನಾಯಕರಿಗೆ ಇದರ ಮನವರಿಕೆ ಮಾಡಿಕೊಡ್ಬೇಕು, ಯಾಕೆ ಮೈತ್ರಿ ಬೇಕು, ಈ ಬಗ್ಗೆ ಮಾತನಾಡಬೇಕು, ಮುಂದಿನ ಚುನಾವಣೆಗಾಗಿ ಪಕ್ಷ ಸಂಘಟನೆಯನ್ನ ಮಾಡಬೇಕನ್ನೋ ಮಾತು ಕೇಳಿ ಬರ್ತಾ ಇದೆ. ಪಕ್ಷವನ್ನ ಇನ್ನಷ್ಟು ಬಲಪಡಿಸಬೇಕು. ಈಗಿನಿಂದಲೇ ಮುಂದಿನ ಚುನಾವಣೆಗೆ ತಯಾರಿಯ ಬಗ್ಗೆ ಚರ್ಚೆ ಶುರು ಆಗ್ಬಿಟ್ಟಿದೆ. ಬಿಸಿ ಚರ್ಚೆ ಇದು. ಮುಂದಿನ ಚುನಾವಣೆಗೆ ಮೈತ್ರಿ ಬೇಡ ಅಂತ ಇರುವಂತ ಒಂದು ಬಣದ ಮಾತಿದು. ಪಕ್ಷ ಸಂಘಟನೆ ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಆರೋಪ ಇದೆ. ಒಂದು ರೀತಿಯಾಗಿ ನಮಗೆ ಪ್ಲಸ್ ಇದು. ಯಾಕಂದ್ರೆ ದೊಡ್ಡ ಮಟ್ಟಕ್ಕಿದ ಅಸ್ತ್ರ ಆಗಿದೆ. ನಾವು ಚಳಿ ಮಳೆ ಬಿಸಿಲು ಎಲ್ಲವನ್ನ ಲೆಕ್ಕಿಸದೆ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಮೂಲಕವಾಗಿ ಮೈತ್ರಿ ಅನಿವಾರ್ಯ ಅನ್ನುವಂಥ ಚರ್ಚೆ ಮತ್ತೊಂದು ಕಣ ಮಾಡ್ತಾ ಇರೋದು. ಹಾಗಾಗಿ ಕುಮಾರಸ್ವಾಮಿ ಅಧಿಕಾರ ಕೊಡದಿದ್ದಾಗ ನಾವು 110 ಸ್ಥಾನವನ್ನು ದಾಟಲಿಲ್ಲ. ಮತ್ತೊಂದು ಬಣಗಳ ನಡುವಿನ ಮಾತುಕತೆ ಇವೆಲ್ಲವೂ ಕೂಡ ಒಂದೊಂದು ಪರ ವಿರೋಧಗಳಿರೋದು. 2018ರಲ್ಲಿ ಆಗ ನೋಡಿದಾಗ ಈ ಪ್ರಬಲ ಸಮುದಾಯಗಳು ಜೊತೆಗಿದ್ದಾಗಲೂ ಕೂಡ ನಮಗೆ 115 ಸ್ಥಾನ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದೆ. ಮತ್ತೊಂದು ಬಣದ ಮೈತ್ರಿ ಪರವಾಗಿ ಮಾತಾಡ್ತಿರುವಂಥ ಒಲವಿದು. ರಾಜ್ಯದಲ್ಲಿ ತ್ರಿಕೋನ ಸ್ಪರ್ಧೆಯಾದ್ರೆ ನಾವು ಅಧಿಕ ಸ್ಥಾನವನ್ನ ಗೆಲ್ಲೋದಕ್ಕಾಗಲ್ಲ, ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಎಲ್ಲ ಮತಗಳ ವಿಭಜನೆಯ ಲಾಭ ಕಾಂಗ್ರೆಸ್ಸಿಗೆ ಲಾಭ ಆಗ್ಬಿಡುತ್ತೆ ಇದು. ಹೀಗಾಗಿ ಮೈತ್ರಿ ಬೇಕು. ಮೈತ್ರಿ ಮಾಡಿಕೊಂಡ್ರೆ ಹಲವು ಕಡೆ ಕಾಂಗ್ರೆಸ್ ವಾಶ್ ಔಟ್ ಆಗುತ್ತೆ, ಅಲ್ಲೆಲ್ಲ ಡಿವೈಡ್ ಆಗ್ಬಿಡುತ್ತೆ. ನಮಗೆ ಇದು ಪ್ಲಸ್ ಆಗುತ್ತೆ. ಹಳೆ ಮೈಸೂರು ಭಾಗದ 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನನ್ನ ಮಣ್ಣು ಮುಗಿಸ್ಬಿಡ್ಬೋದು.
ಮೈತ್ರಿ ಮಾಡಿಕೊಂಡ್ರೆ 150 ಸ್ಥಾನ ದಾಟೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದಾಗಿ ಈಗ ಬಣಗಳಲ್ಲೇ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿನೇ ಮೈತ್ರಿ ಅನಿವಾರ್ಯ